बीच में नहीं घुसाना रे ಏನು ವೇಷ ಏನು ಇಂಕಿಂದ ಮಂದಿರ ಇವ್ರ ಮೇಲೆ ಅಟ್ಯಾಕ್ ಆಗಿತ್ತು ಅಂತ ಕೇಳಿದ್ರೆ ಇದಕ್ಕೆ ಮೊದಲು 6 ತಿಂಗಳಿಂದ ಆಗಿತ್ತು ಅವಾಗ ಕಂಪ್ಲೇಂಟ್ ಧರಿಸಿ ಬಂದಿದ್ದೇವ್ರಿ. ಅವಾಗ ಆಗಿದ್ದು ಮತ್ತೆ ಈಗ ಅವಾಗ ಬರೀ ಹೊಡೆದು ಬರೀ ತುಡು ಮಾಡಕ್ಕೆ ಬಂದಾರ ಮತ್ತೆ ಬಿಟ್ಟು ಕಂಪ್ಲೇಂಟ್ ಧರಿಸಿ ಬಂದಿದ್ದೇವ್ರಿ. ಮತ್ತೆ ಈಗ ಇದು 2ನೇ ಸಲ ಹಿಂಗಾಗಿ ಯಾರವ್ರಿ ಯಾರು ನಮಗೇನು ಗೊತ್ತಿರಿ ಇಲ್ಲಿ ಏನು ಅವ್ರ ಹಳೆ ಹಳೆ ಮೊದಲು ಜಗಳ ಏನೂ ಇಲ್ಲೇ ರೀ. ನಮ್ದು 40 ವರ್ಷ ಇರೋರು ಎಲ್ಲಿದೆ ಅಡ್ರೆಸ್ ಕಾಳಿಕಾನಗರ್. ಅವ್ರ ಏಜ್ 47 ವರ್ಷ. ಕಲೆಕ್ಷನ್ ಮಾಡ್ತಿದ್ರು. ಡೈಲಿ ಬರ್ತಿದ್ರಿ ಇಲ್ಲಿ ಯಾವ ಬ್ಯಾಂಕ್ನಲ್ಲಿ ಮಾಡ್ತಾರೆ? ಯಾರ ಮೇಲೆ ಸಂಶಯ ಐತೇನ್ರಿ? ಯಾರ ಮೇಲೂ ಏನೀಗ ಗೊತ್ತಿಲ್ಲ. ಏನು ಕಾರಣ ಏನಿದ್ರಿ? ಏನಾರ ಎತ್ತಿಗೆ ಏನಾರ ಐತಿ ಗೊತ್ತಿಲ್ಲ ರೀ ಸರ್. ನಮ್ದು ಇಲ್ಲ ಏನಾರು ಮನೆಗೆ ಹೇಳಿರ್ಬೇಕಲ್ಲ ಏನಿಂತ ತೊಂದರೆ ಐತಿ ಯಾರು ನಮ್ಗೆ ಇದು ಮಾಡಕ್ಕೆ ಏನೂ ಹೇಳಿಲ್ಲ ರೀ. ಈಗ ಮೊದಲೊಮ್ಮೆ ಆಗಿತ್ರಿ. ಅವಾಗೇನು ಅಂದಿದ್ದೆ ಅಟ್ಟೆ ರೀ. ಇವಾಗೇನು ಯಾರ ಜೊತೆ ಅವಾಗೂ ಪೊಲೀಸರು ಏನು ನೋಡಲೇ ಇಲ್ಲ. ಅವಾಗ ಫಸ್ಟ್ನೇ ಸಲ ಹೋಗಿ ಕಂಪ್ಲೇಂಟ್ ಬರ್ತಿದ್ದು ಮೊದಲು ಸೇಮ್ ಆಗಿತ್ತು. 6 ತಿಂಗಳಿಂದ. ಈಗ ಪೊಲೀಸರಿಗೆ ಏನು ಕೇಳ್ತೀರಿ ನೀವು? ನೀವು ಯಾರು ಆಗ್ಯಾರ ಅವ್ರ ಅಪರಾಧಿಗೆ ಶಿಕ್ಷೆ ಆಗ್ಬೇಕಂತ ಕೇಳ್ಕೊತೀವಿ ನಾವು. ಯಾರು ನಮ್ಗೆ ಗೊತ್ತಾಗಬೇಕು ಏನಾಗ್ಯಾರ ನಿಮ್ಗೆ ಹೆಂಗೆ ಗೊತ್ತಾಗ್ತದೆ ಘಟನೆ ಎದ್ರ ಸಂಬಂಧ ಅನ್ನೋದು ಬೇಕಲ್ರಿ. ನಾವು ಏನು ಯಾರಿಗೇನು ವೈಷಮ್ಯ ಯಾರಿಗೇನು ಕೊಡೋದಿಲ್ಲ ತೊಗೊಳೋದಿಲ್ಲ ಎದ್ರ ಸಂಬಂಧ ಇಂತ ಮಾಡ್ಯಾರ ಅನ್ನೋದು ಬೇಕ್ರಿ. ನಮ್ಮ ಏನಾಗ್ಬೇಕು ರೀ ನಿಮ್ಮ ಮಾಮಾರ್ ನಮ್ಮ ಹೆಸರು ಮಹೇಶ್. ಸರ್ ನಿಮ್ಗೆ ಹೆಂಗೆ ಗೊತ್ತಾಯ್ತು ಈ ಘಟನೆ ಆಗ್ಯಾವ ಹೇಳಿ? ಫೋನ್ ಹಚ್ಚಿ ಮಂದಿ ಹಚ್ಚಿ ಯಾರು ಮಂದಿ ಹಚ್ಚಿದ್ರಿ? ಪೊಲೀಸ್ ಹಚ್ಚಿದ್ರಿ? ಮಂದಿ ಹಚ್ಚಿ ಈಗ ಏನು ಕೇಳ್ಬೋದು ಪೊಲೀಸ್ ಡಿಪಾರ್ಟ್ಮೆಂಟಿಗೆ ಪದೇ ಬಿಜಾಪುರದಲ್ಲಿ ಕೊಲೆ ಆಗತ್ತೋ ಇದು ಹಾಳು ಹಾಗೆ ಕೊಲೆ ಆಗ್ಯಾವ? ಯಾರು ಏನಾಗ್ಯದವ್ರಿಗೆ ತಕ್ಕ ಶಿಕ್ಷೆ ಆಗ್ಬೇಕ್ರಿ ಸರ್. ನನಗೆ ಯಾರು ಏನು ನಮಗೆ ಎದಕ್ಕಾಗ್ಯದ ಅನ್ನೋದು ಬೇಕ್ರಿ. ನಿಮ್ಗೆ ಏನಾಗ್ಬೇಕ್ರಿ ಇವರು? ಮಾಮಾರಿ ಮಾಮಾರ್ ಬೇಕೇನು ಸುತ್ತ